ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ಪಾಕಿಸ್ತಾನ ಅಂತಂದ್ರೆ ಜೋಕರ್ ರಾಷ್ಟ್ರ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಈಗ ಅದೇ ಪಾಕಿಸ್ತಾನ ಬ್ರೋಕರ್ ರಾಷ್ಟ್ರ ಬೇರೆ ಆಗಿದೆ ನೋಡಿ. ಉಗ್ರ ರಾಷ್ಟ್ರ ಅನ್ನುವಂಥ ಮೆಡಲ್ ಜೊತೆಗೆ ಈಗ ಅದಕ್ಕೆ ಯುದ್ಧ ನಿಲ್ಲಿಸಿದಂಥ ಮೆಡಲ್ ಕೂಡ ಸಿಕ್ಕಿದೆ. ಪಾಕಿಸ್ತಾನಕ್ಕೆ ಮೊದಲೇ ಮಾನ ಮರ್ಯಾದೆ ಯಾವುದೂ ಇಲ್ಲ. ಕದನ ವಿರಾಮ ಅಂತೆಲ್ಲ ಓಡಾಡಿ ಇರುವಂಥ ಅಲ್ಪ ಸ್ವಲ್ಪ ಮರ್ಯಾದೆ ಕೂಡ ಈಗ ಬೀದಿ ಪಾಲ ಆಗ್ಬಿಟ್ಟಿದೆ. ಪಾಕಿಸ್ತಾನದ ಮಾತಿನ ಮೇಲೆ ಯುದ್ಧ ನಿಲ್ತು ಅಂತಂದ್ರೆ ನಂಬುತ್ತೀರಾ ನೀವು? ಪಾಕಿಸ್ತಾನ ಅಂತಹ ನಿಯತ್ತನ್ನು ಉಳಿಸ್ಕೊಂಡಿದ್ಯಾ? ಇಡೀ ಜಗತ್ತಲ್ಲಿ ದ್ರೋಹ, ಮೋಸ, ಕುತಂತ್ರಕ್ಕೆ ಯಾವುದಾದ್ರೂ ದೇಶ ಇದ್ರೆ ಇಟ್ ಈಸ್ ಒನ್ ಆ್ಯಂಡ್ ಓನ್ಲಿ ಪಾಕಿಸ್ತಾನ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಕದನ ವಿರಾಮವನ್ನ ಮಾಡ್ತೀನಿ ಅಂತ ಓಡಾಡಿದಂಥ ಶಹಬಾಜ್ ಶರೀಫ್ ಇರಾನ್, ಅಮೆರಿಕ ಇಬ್ಬರನ್ನ ಕೂಡ ಯಾಮಾರಿಸಿದ್ದಾರೆ. ಈ ಮೋಸಕ್ಕೆ ಇವರಿಗೆ ನೊಬೆಲ್ ಪ್ರಶಸ್ತಿ ಕೂಡ ಬೇಕಂತೆ. ಮಧ್ಯಪ್ರಾಚ್ಯದಲ್ಲಿ ಸದ್ಯ ಕದನ ವಿರಾಮ ಏನೋ ಘೋಷಣೆ ಆಗಿದೆ, ಅದು ಟ್ರಂಪ್ ಟ್ವೀಟ್ ಅಲ್ಲಿ ಮಾತ್ರ. ಆದ್ರೆ ಯುದ್ಧ ಇನ್ನೂ ನಿಂತಿಲ್ಲ. ಯಾಕೆ ಅಂತ ಕೇಳಿ, ಲೆಬನಾನ್ ಮೇಲೆ ಬಿಟ್ಟು ಬಿಡದೆ ಇಸ್ರೇಲ್ ಬಾಂಬ್ ಅನ್ನು ಸುರಿಸ್ತಾನೆ ಇದೆ. ಇನ್ನು ಇರಾನ್ ಅಮೆರಿಕ ನಡುವೆ ಮಧ್ಯಸ್ಥಿಕೆಯನ್ನು ವಹಿಸಿದ್ಯಾರು? ಅಫ್ಕೋರ್ಸ್ ಪಾಕಿಸ್ತಾನ. ಅದೇನ್ ಗೊತ್ತಾ, ಮಧ್ಯಸ್ಥಿಕೆ ಅಂತ ಹೇಳೋದಕ್ಕಿಂತ ಒಂಥರ ಪೋಸ್ಟ್ ಮ್ಯಾನ್ ಕೆಲಸವನ್ನ ಮಾಡಿದೆ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಅಂಡ್ ಈ ಪೋಸ್ಟ್ ಮ್ಯಾನ್ ಕೆಲಸದಲ್ಲೂ ಕೂಡ ಪಾಕಿಸ್ತಾನ ಮೋಸವನ್ನ ಮಾಡಿಬಿಟ್ಟಿದೆ. ಅಮೆರಿಕ ಏನ್ ಹೇಳ್ತು, ಕದನ ವಿರಾಮವನ್ನ ಮಾಡ್ತೀವಿ, ಆದ್ರೆ ಅದರ ಜೊತೆಗೆ ನಮ್ಮದೊಂದು 15 ಡಿಮಾಂಡ್ ಕೂಡ ಇದೆ. ಏನು ಅಂತ ನೋಡಿದ್ರೆ, ಮೊದಲನೇದು ಹಾರ್ಮೋಸ್ ಜಲಸಂಧಿ ಈಗಲೇ ಓಪನ್ ಆಗಬೇಕು. ಈಗಾಗಲೇ ಇರಾನ್ ಶುದ್ಧೀಕರಣ ಮಾಡಿರುವಂತಹ 450 kg ಯುರೇನಿಯಂ ಅನ್ನ ನಮಗೆ ಕೊಡಬೇಕು. ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿಯನ್ನ ಮಾಡಬಾರ್ದು. ಹೀಗೆ ಒಟ್ಟು 15 ಪ್ರಪೋಸಲ್ ಅನ್ನ ಅಮೆರಿಕ ಪಾಕಿಸ್ತಾನಕ್ಕೆ ಕೊಡುತ್ತೆ. ಅಂದ್ರೆ ಹೋಗಿ ಇರಾನಿಗೆ ಹೇಳಿ ಅಂತ. ಈ 15 ಪ್ರಪೋಸಲ್ ಅನ್ನು ತೆಗೆದುಕೊಂಡಂತಹ ಪಾಕಿಸ್ತಾನ ಇರಾನ್ಗೆ ಹೋಗಿ ಸೀದಾ ಕೊಟ್ಟಿಲ್ಲ. ಬದಲಿಗೆ ಪಾಕಿಸ್ತಾನಕ್ಕೆ ಅದರಲ್ಲಿ ಇರಾನ್ ಯಾವುದನ್ನೆಲ್ಲ ವಿರೋಧ ಮಾಡುತ್ತೆ ಅಂತ ಗೊತ್ತಿತ್ತಲ್ವಾ, ಸೊ ಆ ವಿರೋಧ ಮಾಡುವಂತಹ ಪಾಯಿಂಟ್ಸ್ ಗಳನ್ನ ತೆಗೆದು ಹಾಕಿ ಇರಾನ್ಗೆ ಬಾಕಿ ಇರುವಂತದನ್ನು ಕೊಟ್ಟು ಬರುತ್ತೆ. ಇರಾನ್ ಅವಾಗ ಏನ್ ಹೇಳುತ್ತೆ, ಓಕೆ ಹಾಗಾದ್ರೆ ನಾವು ಕದನ ವಿರಾಮಕ್ಕೆ ರೆಡಿ ಇದ್ದೀವಿ, ಆದ್ರೆ ನಮ್ಮದು ಕೂಡ ಒಂದು 10 ಡಿಮಾಂಡ್ ಇದೆ, ಅದಕ್ಕೆ ಅಮೆರಿಕ ಒಪ್ಪಿದ್ರೆ ನಾವು ಕೂಡ ದಾಳಿಯನ್ನು ಮಾಡಲ್ಲ ಅಂತ ಹೇಳ್ತಾರಂತೆ. ಅವಾಗ ಈ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್, ಅಯ್ಯೋ ನೀವು 10 ಅಲ್ಲ ಇನ್ನೂ 10 ಕೊಡಿ, ನಾನು ಅಮೆರಿಕವನ್ನು ಒಪ್ಪಿಸ್ತೀನಿ ಅಂತ ಹೇಳ್ತಾನಂತೆ. ಆಯ್ತು ಅಂತ ಇರಾನ್ ಒಂದು 10 ಅಂಶಗಳೊಂದು ಪಟ್ಟಿಯನ್ನ ರೆಡಿ ಮಾಡಿ ಕೊಡುತ್ತೆ. ಇವೆಲ್ಲವನ್ನ ಕೂಡ ಒಪ್ಪಿದ್ರೆ ನಾವು ಯುದ್ಧವನ್ನ ನಿಲ್ಲಿಸೋದಕ್ಕೆ ರೆಡಿ. ಅಂಡ್ ಅದರಲ್ಲಿ ಇರುವಂತಹ ಮೊದಲ ಪಾಯಿಂಟ್ ಯಾವುದು, ಹಾರ್ಮೋಸ್ ಜಲಸಂಧಿ ನಮ್ಮ ನಿಯಂತ್ರಣದಲ್ಲೇ ಇರುತ್ತೆ. ಎರಡನೇದೇನು ಹೇಳಿ, ಮಧ್ಯಪ್ರಾಚ್ಯದಲ್ಲಿರುವಂತಹ ಅಮೆರಿಕ ತನ್ನ ಎಲ್ಲ ಸೇನಾ ನೆಲೆಯನ್ನ ಖಾಲಿ ಮಾಡಬೇಕು. ಇವೆಲ್ಲ ಆಗೋ ಹೋಗ ಮಾತಾ ಹೇಳಿ, ನಮ್ಮ ಮೇಲೆ ಮಾತ್ರ ಅಲ್ಲ, ನಮ್ಮ ಮಿತ್ರ ರಾಷ್ಟ್ರ ಲೆಬನಾನ್ ಮೇಲೆ ಕೂಡ ದಾಳಿಯನ್ನ ಮಾಡೋ ಹಾಗಿಲ್ಲ, ದಾಳಿಯನ್ನು ನಿಲ್ಲಿಸಬೇಕು. ಇಂತಹ ಒಂದಷ್ಟು ಡಿಮಾಂಡ್ಗಳನ್ನ ಪಾಕಿಸ್ತಾನದ ಕೈಗೆ ಕೊಡುತ್ತೆ. ಇದನ್ನ ಹಿಡ್ಕೊಂಡು ಬಂದಂತಹ ಪಾಕಿಸ್ತಾನ ಸೀದಾ ಹೋಗಿ ಅಮೆರಿಕ ಕೈಗೆ ಕೊಡುತ್ತಾ? ಇಲ್ಲ. ಅಮೆರಿಕಾಗೆ ಆ ಪಟ್ಟಿಯನ್ನು ಕೊಡುವಾಗ ಅದರಲ್ಲಿ ಯಾವುದೆಲ್ಲ ಇವರು ವಿರೋಧ ಮಾಡ್ತಾರೆ ಅಂತ ಗೊತ್ತಿತ್ತೋ ಅವೆಲ್ಲವನ್ನ ಕೂಡ ಡಿಲೀಟ್ ಮಾಡಿ ಒಂದೆರಡು ಬೇರೆ ಸೇರಿಸಿ ಆಮೇಲೆ ಅದನ್ನ ಅಮೆರಿಕ ಕೈಗೆ ಒಪ್ಪಿಸ್ತಾರೆ. ಒಟ್ನಲ್ಲಿ ಏನು, ನಾವು ಯುದ್ಧವನ್ನ ನಿಲ್ಲಿಸಿದೀವಿ ಅಂತ ಇಡೀ ಜಗತ್ತು ಪಾಕಿಸ್ತಾನವನ್ನ ಇವರಿಗೆ ಹೊಗಳಬೇಕಾಗಿತ್ತು ಅಷ್ಟೇ. ಸೊ ಇಷ್ಟೆಲ್ಲ ಆದ ಮೇಲೆ ಡೊನಾಲ್ಡ್ ಟ್ರಂಪ್ ಪಾಕಿಸ್ತಾನ ಪ್ರಧಾನಿ ಹಾಗೆ ಫೀಲ್ಡ್ ಮಾರ್ಷಲ್ ಮನವಿಯ ಮೇರೆಗೆ 2 ವಾರಗಳ ಕಾಲ ನಾವು ಯಾವ ದಾಳಿಯನ್ನು ಕೂಡ ಮಾಡಲ್ಲ ಅಂತ ಹೇಳ್ತಾರೆ. ಆ ಕಡೆ ಇರಾನ್ ಕೂಡ ಅಷ್ಟೇ, ನಾವು ಕದನ ವಿರಾಮವನ್ನ ಒಪ್ಪಿದೀವಿ, ನಾವು ಕೂಡ 2 ವಾರಗಳ ಕಾಲ ದಾಳಿಯನ್ನ ಮಾಡಲ್ಲ ಅಂತ ಹೇಳ್ತಾರೆ. ಇನ್ನು ಇದೇ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಟ್ವೀಟ್ ಅನ್ನ ಮಾಡಿರೋದನ್ನ ನೀವೆಲ್ಲರೂ ಕೂಡ ನೋಡಿರ್ತೀರಾ. 2 ರಾಷ್ಟ್ರಗಳನ್ನ ನಾವು ಕದನ ವಿರಾಮಕ್ಕೆ ಒಪ್ಪಿಸಿದೀವಿ, ಲೆಬನಾನ್ ಸೇರಿ ಎಲ್ಲೂ ಕೂಡ ಇನ್ನು ದಾಳಿನೇ ಆಗಲ್ಲ ಅಂತ ಹೇಳ್ತಾರೆ. ತಗೊಳಪ್ಪ, ಆ ಟ್ವೀಟ್ ಹಾಕಿ ಈ ಕಡೆ ನೋಡುವಷ್ಟೊತ್ತಿಗೆ ಲೆಬನಾನ್ ಮೇಲೆ ಯಾವ ಪ್ರಮಾಣದಲ್ಲಿ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದೆ ಅಂತಂದ್ರೆ 10 ನಿಮಿಷದಲ್ಲಿ 200 ವಿಮಾನಗಳನ್ನು ಹೊಡೆದು ಹಾಕಿದೆ, ಸಾವಿರಾರು ಬಾಂಬ್ ಸುರಿತಾ ಇದೆ. ಒಂದೇ ಏಟಿಗೆ ಬೈರೂತ್ನಲ್ಲಿ 300 ಜನ ಸಾವಿಗೀಡಾಗಿದ್ದಾರೆ. ಲೆಬನಾನ್ ಮೇಲೆ ದಾಳಿ ಆಗ್ತಾ ಇದ್ದ ಹಾಗೆ ಇರಾನ್ ಅಧ್ಯಕ್ಷ ಪೆಜೆಶ್ಕಿಯನ್ ಪಾಕ್ ಪ್ರಧಾನಿಗೆ ಕರೆ ಮಾಡ್ತಾರಂತೆ, ನೀವೇ ಲೆಬನಾನ್ ಮೇಲೆ ದಾಳಿ ಮಾಡಲ್ಲ ಅಂತ ಹೇಳಿ ಟ್ವೀಟ್ ಸಮೇತ ಮಾಡಿದ್ರಿ. ಈಗ ನೋಡಿದ್ರೆ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿಯನ್ನ ಮಾಡ್ತಾನೆ ಇದೆ. ಹಿಂಗೆ ಹೇಳಿದ್ರೆ ಪಾಪ ಶಹಬಾಜ್ ಶರೀಫ್ ಹತ್ರ ಉತ್ತರನೇ ಇಲ್ಲ. ಯಾಕೆ ಹೇಳಿ, ಅಮೆರಿಕಾಗೆ ಇವರು ಲೆಬನಾನ್ ವಿಚಾರವನ್ನ ಹೇಳಲೇ ಇಲ್ಲ. ಈಗ ಇರಾನ್ ಏನ್ ಹೇಳ್ತಾ ಇದೆ, ಲೆಬನಾನ್ ಮೇಲಿನ ದಾಳಿ ನಿಂತ್ರೆ ಮಾತ್ರ ಕದನ ವಿರಾಮ, ಇಲ್ಲ ಅಂತಂದ್ರೆ ನಾವು ಮತ್ತೆ ದಾಳಿಯನ್ನ ಮಾಡೇ ಮಾಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ.
ಆ ಕಡೆ ಅಮೆರಿಕವನ್ನ ಕೇಳಿದ್ರೆ ಅವ್ರೇನ್ ಹೇಳ್ತಾ ಇದ್ದಾರೆ, ಇರಾನ್ ನೀಡಿದಂತಹ ಒಂದು ಪ್ರಪೋಸಲ್ ಅಲ್ಲಿ, ಅವರ ಡಿಮಾಂಡ್ ಅಲ್ಲಿ ಲೆಬನಾನ್ ವಿಚಾರನೇ ಇರಲಿಲ್ಲ, ಹಾಗಾಗಿ ಇಸ್ರೇಲ್ ದಾಳಿ ಮಾಡುತ್ತೆ ಅಷ್ಟೇ ಅಂತ ಹೇಳ್ತಾ ಇದೆ ಅಮೆರಿಕ. ಇನ್ನು ಈ ಕಡೆ ಇಸ್ರೇಲ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ನಾವು ದಾಳಿಯನ್ನ ಮಾಡ್ತೀವಿ, ನಾವು ದಾಳಿ ಮಾಡೋರೆ, ನಾವು ಜನರನ್ನ ಇಲ್ಲಿ ಟಾರ್ಗೆಟ್ ಮಾಡ್ತಾ ಇಲ್ಲ, ನಮ್ಮ ಗುರಿ ಹಿಜ್ಬುಲ್ಲಾ ಉಗ್ರರು ಮಾತ್ರ. ಸೊ ಈ ಬೆನ್ನಲ್ಲಿ ಸಿಟ್ಟಿಗೆದ್ದಿರುವಂತಹ ಇರಾನ್ ಅಧ್ಯಕ್ಷ ಪೆಜಿಶ್ಕಿಯನ್ ಪಾಕಿಸ್ತಾನದ ಪ್ರಧಾನಿಗೆ ಫೋನ್ ಮಾಡಿ ಹಿಗ್ಗಾಮುಗ್ಗಾ ಜಾಡಿಸಿದ್ದಾರೆ ಅನ್ನುವಂಥ ಸುದ್ದಿ ಕೂಡ ಕೇಳಿ ಬರ್ತಾ ಇದೆ. ವೀಕ್ಷಕರೀಗ ವಿಚಾರ ಏನು, ನಿನ್ನೆ ಪಾಕಿಸ್ತಾನದಲ್ಲಿ ನಡಿಬೇಕಾಗಿದ್ದಂತಹ ಸಂಧಾನ ಸಭೆಗೆ, ಅಂದ್ರೆ ಶುಕ್ರವಾರ ನಡಿಬೇಕಾಗಿದ್ದಂತಹ ಸಂಧಾನ ಸಭೆಗೆ ಇರಾನ್ ನಿಯೋಗ ಹೋಗಲೇ ಇಲ್ಲ. ಇರಾನ್ ಏನ್ ಹೇಳ್ತಾ ಇದೆ, ಲೆಬನಾನ್ ಮೇಲಿನ ದಾಳಿ ಫಸ್ಟ್ಗೆ ನಿಲ್ಲಿ, ನಾವು ಆಮೇಲೆ ಸಂಧಾನ ಮಾತುಕತೆಗೆ ಬರ್ತೀವಿ ಅಂತ ಅವರು ಪಟ್ಟು ಹಿಡಿದು ಕೂತಿದ್ದಾರೆ. ಬಟ್ ಈಗಾಗಲೇ ನೋಡಿದ್ರೆ ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್, ಟ್ರಂಪ್ ಅಳಿಯ ಎಲ್ಲರೂ ಕೂಡ ಇಸ್ಲಾಮಾಬಾದ್ಗೆ ಬಂದಿದ್ದಾಗಿದೆ. ಇವತ್ತಿನ ಸಭೆಗೆ ಅಂದ್ರೆ ಶನಿವಾರ ಆಗುವಂತ ಸಭೆಗೆ ಇರಾನ್ ಬರುವಂತ ಸಾಧ್ಯತೆ ಬಹಳ ಕಡಿಮೆ ಇದೆ. ಯಾಕಂದ್ರೆ ಲೆಬನಾನ್ ಮೇಲೆ ಟ್ರಂಪ್ ಹೇಳಿದ್ರು ಕೂಡ ಇಸ್ರೇಲ್ ದಾಳಿ ನಿಲ್ಲಿಸುವಂತ ಲಕ್ಷಣ ಕಾಣಿಸ್ತಾ ಇಲ್ಲ. ಹಾಗಾಗಿ ಶನಿವಾರದ ಸಂಧಾನ ಸಭೆ ಆಗದೇ ಇದ್ದರೆ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡೋದು 100% ಶೋರ್. ಅಲ್ಲಿಗೆ ಮೂರನೇ ಮಹಾಯುದ್ಧ ಫಿಕ್ಸ್ ಅನ್ನುವಂತಹ ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಈ ಬಾರಿ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಿದ್ದೇ ಆದ್ರೆ ಇರಾನ್ ಬೆಂಬಲಕ್ಕೆ ರಷ್ಯಾ ಆಗಿರ್ಬೋದು, ಚೈನಾ ಆಗಿರ್ಬೋದು, ಇವರೆಲ್ಲರೂ ಕೂಡ ಬಂದ್ರು, ಆಶ್ಚರ್ಯ ಏನಿಲ್ಲ. ಪಾಕಿಸ್ತಾನ ಅವತ್ತೇ ಹೇಳುವಾಗ ಇಬ್ಬರಿಗೂ ಸರಿಯಾಗಿ ಹೇಳಿದಿದ್ರೆ, ಅಂದ್ರೆ ಅಮೆರಿಕದ ಡಿಮಾಂಡ್ ಅನ್ನ ಕರೆಕ್ಟ್ ಆಗಿ ಹೋಗಿ ಇರಾನ್ ಕೈಗೆ ಒಪ್ಪಿಸಿದಿದ್ರೆ, ಅಥವಾ ಇರಾನ್ ಕೊಟ್ಟಿರುವಂತಹ ಎಲ್ಲ ಡಿಮಾಂಡ್ ಅನ್ನ ಸರಿಯಾಗಿ ಹೋಗಿ ಅಮೆರಿಕ ಕೈಗೆ ಒಪ್ಪಿಸಿದಿದ್ರೆ ಇಷ್ಟೆಲ್ಲ ಡ್ರಾಮಾ ಆಗ್ತಾನೆ ಇರಲಿಲ್ಲ. ಕದನ ವಿರಾಮಕ್ಕೆ ಈಗ ನೋಡಿದ್ರೆ ಬೆಲೆನೂ ಇಲ್ಲ, ಯಾವುದೇ ಕ್ಷಣದಲ್ಲಿ ಬೇಕಾದ್ರೆ ಇದು ಮುರಿದು ಬೀಳುವಂತಹ ಸಾಧ್ಯತೆ ಕಾಣಿಸ್ತಾ ಇದೆ. ವೀಕ್ಷಕರೇ, ಅಮೆರಿಕ ಇರಾನ್ ನಡುವಿನ ಯುದ್ಧ ಪಾಕಿಸ್ತಾನ ನಿಲ್ಲಿಸಿ ಬಿಡ್ತು ಅಂತ ಒಂದಷ್ಟು ಭಾರತ ವಿರೋಧಿ ಮನಸ್ಥಿತಿಗಳು, ಎಲ್ಲಪ್ಪ ನಿಮ್ಮ ವಿಶ್ವಗುರು ಅಂತ ಟೀಕೆ ಮಾಡಿದ್ರು. ಮೋದಿಜಿಯವರನ್ನ ಟೀಕೆ ಮಾಡೋ ಭರದಲ್ಲಿ ಭಾರತವನ್ನೇ ಅಲ್ಲಗಳೆದ್ರು. ಬಟ್ ಈಗೇನಾಯ್ತು, ಪಾಕಿಸ್ತಾನ ಅಮೆರಿಕ ಮಾತ್ರ ಅಲ್ಲ, ಇರಾನ್ ಬೆನ್ನಿಗೂ ಕೂಡ ಚೂರಿಯನ್ನ ಹಾಕಿದೆ. ಯಾವುದೇ ಕ್ಷಣದಲ್ಲಿ ಕದನ ವಿರಾಮ ಮುರಿದು ಬೀಳುವಂತ ಸಾಧ್ಯತೆ ಇದೆ. ಅವತ್ತು ವಿಶ್ವಗುರು ಎಲ್ಲಿ ಅಂತ ಬೈದಂಥವ್ರು ಒಬ್ಬರಾದ್ರೂ ಈಗ ಒಂದು ಟ್ವೀಟ್ ಆದ್ರೂ ಮಾಡ್ತಾ ಇದ್ದಾರಾ? ಇಲ್ಲ. ಯಾಕೆ ಹೇಳಿ? ಅವರಿಗೆ ಪಾಕಿಸ್ತಾನಕ್ಕೆ ಬೈಯೋದಕ್ಕೆ ಇಷ್ಟ ಇಲ್ಲ, ಮೋದಿಜಿಗೆ ಬೈಯೋದಕ್ಕೆ ರೆಡಿ ಆಗಿರ್ತಾರೆ, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಪಾಕಿಸ್ತಾನ ಮಾಡಿರುವಂತ ಈ ಒಂದು ಘನ ಕಾರ್ಯಕ್ಕೆ ನೊಬೆಲ್ ಪ್ರಶಸ್ತಿ ಬೇರೆ ಬೇಕಂತೆ. ಪಾಕಿಸ್ತಾನ ಮಾಧ್ಯಮಗಳು ಒಂದು ಆಂದೋಲನವನ್ನೇ ಶುರು ಮಾಡ್ಕೊಂಡು ಬಿಟ್ಟಿದ್ದಾವೆ, ಮೂವರಿಗೆ ನೊಬೆಲ್ ಪ್ರಶಸ್ತಿಯನ್ನು ಕೊಡಲೇಬೇಕು ಅಂತ. ಆ ಮೂವರು ಯಾರ್ಯಾರು ಅಂತ ನೋಡಿದ್ರೆ, ಒಂದು ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್, ಇನ್ನೊಬ್ರು ಪ್ರಧಾನಿ ಶಹಬಾಜ್ ಶರೀಫ್, ಇನ್ನೊಬ್ರು ಪಾಕಿಸ್ತಾನ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ. ಹಾಗಾದ್ರೆ ಇವರು ಮಾಡಿದ್ದಾದ್ರೂ ಏನು? ಅಮೆರಿಕ ಹೇಳಿದಂಥ ಪೋಸ್ಟ್ ಮ್ಯಾನ್ ಕೆಲಸವನ್ನ ಚೆನ್ನಾಗಿ ನಿರ್ವಹಿಸಿದ್ದು. ಚೆನ್ನಾಗಿ ಅಂದ್ರೆ ಅವರ ಪಾಲಿಗೆ ಚೆನ್ನಾಗಿ, ಆದ್ರೆ ಆಕ್ಚುಲಿ ಚೆನ್ನಾಗಿ ಅಲ್ಲ. ನಿಮಗೆ ಗೊತ್ತಲ್ವಾ ಆ ಟ್ವೀಟ್ ಅಲ್ಲಿ ಆಗಿರುವಂತಹ ಎಡವಟ್ಟು ಎಂಥದ್ದು ಅಂತ. ಡ್ರಾಫ್ಟ್ ಮೆಸೇಜ್ ಅನ್ನ ಹಂಗೆ ಕಾಪಿ ಪೇಸ್ಟ್ ಮಾಡಿ ಪುಣ್ಯಾತ್ಮ ಶಹಬಾಜ್ ಶರೀಫ್ ಇದರಲ್ಲಿದ್ದಂತಹ ಅಮೆರಿಕ ಮತ್ತೆ ಪಾಕಿಸ್ತಾನ ಪ್ಲಾನ್ ಅನ್ನ ಇಡೀ ವಿಶ್ವದ ಎದುರು ರಿವೀಲ್ ಬೇರೆ ಮಾಡ್ತಾರೆ. ಸೊ ಇವರಿಗೆ ಈಗ ನೊಬೆಲ್ ಪ್ರಶಸ್ತಿ ಬೇರೆ ಬೇಕಂತೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪೇ 10 ಬಾರಿ ಅಂಗಲಾಚಿದ್ರು ನೊಬೆಲ್ ಪ್ರಶಸ್ತಿ ಸಿಗ್ಲಿಲ್ಲ, ಇನ್ನು ಪಾಕಿಸ್ತಾನಕ್ಕೆ ಸಿಗತ್ತಾ? ನೀವೇ ಯೋಚನೆ ಮಾಡಿ. ಇವತ್ತು ಅಮೆರಿಕ ಅಧ್ಯಕ್ಷ JD ವ್ಯಾನ್ಸ್ ಹೇಳ್ತಾರೆ, ಹೌದು ಇರಾನ್ ನಮಗೆ 10 ಅಂಶಗಳ ಪಟ್ಟಿಯನ್ನ ಕೊಟ್ಟಿತ್ತು, ಆದ್ರೆ ನಾವು ಅದನ್ನ ತೆಗೆದು ಕೂಡ ನೋಡ್ಲಿಲ್ಲ, ಡಸ್ಟ್ ಬಿನಿಗೆ ಹಾಕಿ ಬಿಟ್ಟಿದ್ದೀವಿ. ಸೊ ಇದು ಪಾಕಿಸ್ತಾನದ ಕದನ ವಿರಾಮಕ್ಕೆ ಇರುವಂತಹ ಮರ್ಯಾದೆ, ಅಥವಾ ಪಾಕಿಸ್ತಾನಕ್ಕೆ ಇರುವಂತಹ ಮರ್ಯಾದೆ. ಪಾಕಿಸ್ತಾನಕ್ಕೆ ಅಮೆರಿಕದಲ್ಲಿ ಎಷ್ಟು ಮರ್ಯಾದೆ ಇದೆ ಅರ್ಥ ಆಯ್ತಲ್ವಾ? ವೀಕ್ಷಕರು, ಇಷ್ಟೆಲ್ಲ ಹೈಡ್ರಾಮಾ ನಡೀತಾ ಇದೆ. ಈ ಮಧ್ಯದಲ್ಲಿ ಕದನ ವಿರಾಮ ಕ್ರೆಡಿಟ್ ವಾರ್ ಕೂಡ ನಡೀತಾ ಇದೆ. ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್, ಅದೇ ರೀತಿ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್, ಇವರು ಮೊದಲಿಂದ ಕೂಡ ಅಷ್ಟಕ್ಕಷ್ಟೇ ಸರಿ ಇಲ್ಲ ಅವರಿಗೆ. ಸೊ ಇವರು ಏನ್ ಮಾಡ್ತಾರೆ, ಕದನ ವಿರಾಮದ ಚರ್ಚೆಗೆ ಖ್ವಾಜಾ ಆಸಿಫ್ ಅನ್ನ ಲೆಕ್ಕಕ್ಕೆ ತಗೊಳ್ಳಿಲ್ಲ. ಶಹಬಾಜ್ ಶರೀಫ್ ಅದೇ ರೀತಿ ಆಸಿಮ್ ಮುನೀರ್ ಇವರು ಫುಲ್ ಓಡಾಡಿ ಫುಲ್ ಪ್ರಚಾರವನ್ನ ಮಾಡ್ತಾರೆ. ಇದನ್ನ ನೋಡಿ ಖ್ವಾಜಾ ಆಸಿಫ್ ಹೆಂಗ್ ಸುಮ್ಮನಿರ್ತಾರೆ ಹೇಳಿ? ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಇಸ್ಲಾಮಾಬಾದ್ಗೆ ಬರೋ ಮುನ್ನ ಇಸ್ರೇಲ್ಗೆ ಬಾಯಿಗೆ ಬಂದ ಹಾಗೆ ಬೈದು ಒಂದು ಟ್ವೀಟ್ ಅನ್ನ ಮಾಡಿಬಿಡ್ತಾರೆ. ಇಸ್ರೇಲ್ ಕ್ಯಾನ್ಸರ್ ಇದ್ದ ಹಾಗೆ, ಇಸ್ರೇಲ್ ಹಾಗೆ, ಇಸ್ರೇಲ್ ಹೀಗೆ, ಇಸ್ರೇಲ್ ಒಂದು ದುಷ್ಟ ದೇಶ, ಮಾನವೀಯತೆಗೆ ಇಸ್ರೇಲ್ ಶಾಪ, ಇಸ್ರೇಲನ್ನ ನರಕದಲ್ಲಿ ಸುಟ್ಟು ಬಿಡಬೇಕು, ಹೀಗೆಲ್ಲ ಸರಿಯಾಗಿ ಬೈದು ಟ್ವೀಟ್ ಅನ್ನ ಮಾಡಿಬಿಡ್ತಾನೆ. ಇದನ್ನ ಇಸ್ರೇಲ್ ನೋಡಿ ಸುಮ್ಮನೆ ಕೂರುತ್ತಾ? ಮೊದಲೇ ಪಾಕಿಸ್ತಾನವನ್ನ ಕಂಡ್ರಾಗಲ್ಲ,
ಪಾಕಿಸ್ತಾನ ಒಂದು ಭಯೋತ್ಪಾದಕ ದೇಶ, ಇವರು ಮಧ್ಯಸ್ಥಿಕೆಯನ್ನು ವಹಿಸಿದ್ದು ದುರಾದೃಷ್ಟಕರ ಅಂತ ಹೇಳಿ ಲೆಬನಾನ್ ಮೇಲೆ ದಾಳಿಯನ್ನು ಇನ್ನೂ ಹೆಚ್ಚು ಮಾಡಿದ್ದಾರೆ. ಈ ಟ್ವೀಟ್ ಸಂಬಂಧ ಆಸಿಫ್ ಮುನೀರ್, ಅದೇ ರೀತಿ ಕ್ವಾಜಾ ಆಸಿಫ್ ಇವರ ಮಧ್ಯೆ ಜೋರು ಗಲಾಟೆ ಕೂಡ ನಡೆದಿದೆ ಅಂತ ಕೊನೆಗೂ ಕ್ವಾಜಾ ಆಸಿಫ್ ಆ ಟ್ವೀಟ್ ಅನ್ನ ಡಿಲೀಟ್ ಬೇರೆ ಮಾಡಿದ್ದಾನೆ. ಬಿಡಿ, ಇಲ್ಲಿ ಪಾಕಿಸ್ತಾನ ನಾಯಕರ ಒಳಗಿರೋ ಜಗಳನೇ ಮುಗಿಯೋ ಲಕ್ಷಣ ಕಾಣಿಸ್ತಾ ಇಲ್ಲ. ಇನ್ನು ಇವರು ಬಂದು ಯುದ್ಧವನ್ನು ನಿಲ್ಲಿಸ್ತಾರ, ನೀವೇ ಹೇಳಿ. ಶನಿವಾರ ನಡೆಯುವಂತಹ ಸಂಧಾನ ಸಭೆಗೆ ಇರಾನ್ ಬರುತ್ತಾ ಅನ್ನುವಂಥದ್ದನ್ನು ನೋಡಬೇಕು. ಬೈ ಚಾನ್ಸ್ ಇರಾನ್ ಬಾರದೆ ಇದ್ರೆ ಮುಂದೆ ಯುದ್ಧ ಕಂಟಿನ್ಯೂ ಆಗುವಂಥದ್ದು ಮಾತ್ರ ಫಿಕ್ಸು. ಟ್ರಂಪ್ ಹೇಳಿದ ಹಾಗೆ ಇರಾನ್ ಶಿಲಾಯುಗ ಆಗುತ್ತಾ? ಕಾದು ನೋಡೋಣ ಅಷ್ಟೇ. ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.